ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಲರ್ನಿಂಗ್ ವಿಡಿಯೋಸ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಅದನ್ನು ಮಾಡೋದು ತುಂಬ ಕಷ್ಟ ಅಂತ ಎಷ್ಟೋ ಜನ ಅದನ್ನು ಪ್ರಯತ್ನ ಮಾಡೋಕ್ಕೂ ಹೋಗಿರಲ್ಲ. ಅಂಥವ್ರಿಗೆ ನಾನಿವತ್ತು ಕೆಲವೊಂದು ಟಿಪ್ಸ್ಗಳ ಜೊತೆಗೆ ರೊಟ್ಟಿನ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ. ಈ ರೆಸಿಪಿಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಬನ್ನಿ ಈಗ ಮೃದುವಾದ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಲೋಟದಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಮೊದಲಿಗೆ ಯಾವುದಾದ್ರೂ ಒಂದು ದಪ್ಪ ತಳದ ಪಾತ್ರೆ ಅಥವಾ ಪ್ಯಾನ್ನ ತಗೊಳ್ಳಿ. ಅದಕ್ಕೆ ನೀವು ಹಿಟ್ಟನ್ನು ಯಾವ ಲೋಟದಲ್ಲಿ ತಗೊಂಡಿರ್ತೀರಾ ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಅಂದರೆ 2 ಲೋಟದಷ್ಟು ಹಿಟ್ಟಿಗೆ 2 ಲೋಟದಷ್ಟು ನೀರು ಇಡಿಸುತ್ತೆ. ಈಗ ನೀರಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ಈಗ ನೀರು ಚೆನ್ನಾಗಿ ಕುದೀಲಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ 2 ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ತಗೊಂಡಿರೋ ಅಷ್ಟು ಹಿಟ್ಟನ್ನು ಅಗಲವಾಗಿ ಹಾಕ್ಕೊಳ್ಳಿ. ಈಗ ಐ ಫ್ಲೇಮ್ನಲ್ಲೇ 5 ನಿಮಿಷ ಚೆನ್ನಾಗಿ ಕುದೀಲಿ. ಇದನ್ನು ನಾವು ಹಿಟ್ಟು ಉಕ್ಕರಿಸ್ಕೊಳ್ಳೋದು ಅಂತೀವಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಜಿಗಿ ಆಗುತ್ತೆ ಮತ್ತು ಮಾಡೋಕ್ಕೂ ಸುಲಭ ಆಗುತ್ತೆ, ರೊಟ್ಟಿ ಮೃದುವಾಗಿ ಬರುತ್ತೆ. 5 ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ಪಾತ್ರೆನ ಕೆಳಗಿಳಿಸ್ಕೊಂಡು 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ಗಂಟಾಗಲ್ಲ, ಈ ರೀತಿ ಉಂಡೆ ಉಂಡೆ ಥರ ಕಾಣಿಸ್ತಾ ಇದೆ, ಬಟ್ ನಾದ್ಕೊಳ್ಳುವಾಗ ಸರಿ ಹೋಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಗ್ಬಿಡಿ, ಪೂರ್ತಿ ತಣ್ಣಗಾಗೋದೇನು ಬೇಡ. ಈಗ ಇದು ಮುಟ್ಟೋಷ್ಟು ಬಿಸಿ ಇದೆ, ಇದನ್ನು ನಾದ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಇರೋದ್ರಿಂದ ನಾನು ಅರ್ಧ ಭಾಗದಷ್ಟು ಒಂದು ತಟ್ಟೆಗೆ ತೊಗೊಂಡು ನಾದ್ಕೊಳ್ತಿದ್ದೀನಿ. ಬಿಸಿ ಅನಿಸಿದ್ರೆ ಒಂದು ಬೌಲ್ನಲ್ಲಿ ನೀರು ತೊಗೊಂಡು ಕೈನ ಒದ್ದೆ ಮಾಡಿಕೊಂಡು ನಾದ್ಕೊಳ್ಳಿ. ಒಂದೊಂದು ಹಿಟ್ಟು ಒಂದೊಂದು ಥರ ಅಳತೆ ನೀರನ್ನು ಇಡಿಸುತ್ತೆ. ತರ್ತರಿಯಾಗಿದ್ದರೆ ಹಿಟ್ಟು ಸ್ವಲ್ಪ ಜಾಸ್ತಿ ನೀರಿಡಿಸುತ್ತೆ. ಪೂರ್ತಿ ನೈಸ್ ಆಗಿದ್ದರೆ ಹಿಟ್ಟು ಸ್ವಲ್ಪ ಕಮ್ಮಿ ನೀರಿಡಿಸ್ಬೋದು. ನಾದ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗುತ್ತೆ ಹಿಟ್ಟು ಚೆನ್ನಾಗಿ ಹೊಂದುತ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ನಾದ್ಕೊಳ್ಳಿ. ಅಥವಾ ಹಿಟ್ಟು ತುಂಬ ಮೆತ್ತಗೆ ಅನಿಸಿದ್ರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರುತ್ತೆ. ಚೆನ್ನಾಗಿ ನಾದಿದಷ್ಟು ರೊಟ್ಟಿ ಮಾಡುವಾಗ ನಿಮಗೆ ಅರಿಯಲ್ಲ ರೊಟ್ಟಿ. ನೋಡಿ, ಹೀಗೆ ಅಂಗೈಯಲ್ಲೇ ಅಗಲ ಮಾಡ್ತಾ ಎಳೆದು ಚೆನ್ನಾಗಿ ನಾದಿ. ಆದಷ್ಟು ಫ್ರೆಶ್ ಆಗಿರೋ ಹಿಟ್ಟನ್ನು ಬಳಸಿ, ಜಿಗಿ ಚೆನ್ನಾಗಿ ಬರುತ್ತೆ. ನೀವು ಹಿಟ್ಟು ಮಾಡಿಸಿ ತುಂಬ ದಿನ ಆಗಿದ್ದರೆ ಜೋಳದ ಹಿಟ್ಟಿನ ಜೊತೆಗೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ಆಗ ಜಿಗಿಯಾಗಿ ಬರುತ್ತೆ. ಹಿಟ್ಟನ್ನು 3-4 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಅಷ್ಟನ್ನ ಹಿಟ್ಟು ತೊಗೊಂಡು ಉಂಡೆ ಮಾಡ್ಕೊಳ್ಳಿ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಒಣ ಹಿಟ್ಟು ಮತ್ತು ಇನ್ನೊಂದು ಬೌಲ್ನಲ್ಲಿ ಒಂದು ಸ್ವಲ್ಪ ನೀರನ್ನ ತಗೊಳ್ಳಿ. ಹಾಗೆಯೇ ರೊಟ್ಟಿಗೆ ನೀರು ಹಚ್ಚೋಕ್ಕೆ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಕರ್ಚೀಫ್ನ ತಗೊಳ್ಳಿ. ಮಣೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು ರೆಡಿ ಮಾಡಿರೋ ಹಿಟ್ಟಿನಲ್ಲಿ ಒಂದು ಉಂಡೆನ ತಗೊಂಡು ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಮಾಡುವಾಗ ಅಂಚು ಸೀಳಲ್ಲ ಮತ್ತು ಶೇಪ್ ಸಹ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದ್ರ ಮೇಲೂ ಸಹ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಚಪಾತಿ ಥರ ಜೋರಾಗಿ ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು, ಹಗೂರವಾಗಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಒತ್ತಿ ಲಟ್ಸೋಕೆ ಹೋದರೆ ರೊಟ್ಟಿ ಖಂಡಿತವಾಗ್ಲೂ ಹರಿದೋಗುತ್ತೆ ಅಥವಾ ಮಣೆಗೇನೆ ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ರೀತಿ ಹಗೂರವಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಒಣ ಹಿಟ್ಟು ಬೇಕಾದರೆ ಹಾಕ್ಕೊಳ್ತಾ ಎಡ್ಜಸ್ನೇ ರೋಲ್ ಮಾಡ್ತಾ ಹೋಗಬೇಕು. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಂದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ.
ನೀವು ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆದರೆ ತೆಳ್ಳಗೆ ಮಾಡ್ಕೊಳ್ಳೋಕೆ ಬರುತ್ತೆ. ರೊಟ್ಟಿನ ಫಸ್ಟ್ ಟೈಮ್ ಮಾಡೋರು ರೊಟ್ಟಿ ಮಾಡುವಾಗ ಅರಿಯುತ್ತೆ, ಸೀಳುತ್ತೆ, ಮಣೆಯಿಂದ ಎತ್ತಿಕೊಳ್ಳುವಾಗ ಕಷ್ಟ ಆಗುತ್ತೆ ಅನ್ನೋರು ಜೋಳದ ಹಿಟ್ಟಿನ ಜೊತೆಗೇ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಮಾಡ್ಬೋದು. ಅಥವಾ ಉಕ್ಕರಿಸುವಾಗ ನೀರಿನಲ್ಲಿ ಉಪ್ಪಿನ ಜೊತೆಗೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಅರಿಯಲ್ಲ, ಸೀಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಲಟ್ಟಿಸ್ಕೊಳ್ಳುವಾಗಲೇ ಹಂಚು ಕಾಯೋಕೆ ಇಟ್ಕೊಳ್ಳಿ. ಹಂಚು ಚೆನ್ನಾಗಿ ಕಾದಿರಬೇಕು. ನೋಡಿ, ರೊಟ್ಟಿ ಎತ್ಕೊಳ್ಳುವಾಗ ಈ ರೀತಿ ತಗೊಳ್ಳಿ. ವಾಪಸ್ ಈ ಕೈಗೆ ಹಾಕ್ಕೊಂಡು ಹಂಚಿನ ಮೇಲೆ ಹಾಕಿ ಹಿಟ್ಟು ಹಚ್ಚಿರೋ ಭಾಗ ಅಂದರೆ ಲಟ್ಟಿಸ್ಕೊಳ್ಳುವಾಗ ಕೆಳಭಾಗ ಇರೋದು ಇಲ್ಲಿ ಮೇಲೆ ಬರಬೇಕು. ಈಗ ಬಟ್ಟೆನಲ್ಲೇ ಒಂದು ಸ್ವಲ್ಪ ನೀರನ್ನ ಹಚ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಮೃದುವಾಗಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಹಿಟ್ಟನ್ನು ಸಹ ತೆಗ್ದಂಗೆ ಆಗುತ್ತೆ. ಒಂದು ಕಡೆ ರೊಟ್ಟಿ ಚೆನ್ನಾಗಿ ಬೆಂದ ಮೇಲೆ ತಿರುವು ಹಾಕ್ಕೊಳ್ಳಿ. ಚಪಾತಿಯಷ್ಟು ಬೇಗ ಬೇಯೋದಿಲ್ಲ, ರೊಟ್ಟಿ ಬೇಯೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಳ್ಳಿ. ಈಗ ಇನ್ನೊಂದು ರೊಟ್ಟಿ ಮಾಡೋದನ್ನ ತೋರಿಸ್ತಿದ್ದೀನಿ. ರೊಟ್ಟಿ ಎತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮುಂಚೆ ಮಾಡಿರೋ ಒಂದು ರೊಟ್ಟಿನ ತೊಗೊಂಡು ಇದ್ರ ಮೇಲೆ ಹೀಗೆ ಇಟ್ಕೊಂಡು ಮಣೆನ ಉಲ್ಟಾ ತಿರುಗಿಸಿ 2 ರೊಟ್ಟಿ ಕೈಯಲ್ಲಿ ಬರುತ್ತೆ. ಆಗ ಬೇಯಿಸಿರೋ ರೊಟ್ಟಿನ ಎತ್ಕೊಂಡು ಲಟ್ಸಿರೋ ರೊಟ್ಟಿನ ಮಾತ್ರ ಹೀಗೆ ಹಂಚಿನ ಮೇಲೆ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ಇದಕ್ಕೂ ಸಹ ನೀರನ್ನ ಹಚ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸಿ ತೆಗಿರಿ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಪಲ್ಯ, ಚಟ್ನಿ ಜೊತೆ ನೀವು ರೊಟ್ಟಿನ ಸರ್ವ್ ಮಾಡ್ಬೋದು. ನಾನಿವತ್ತು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.